ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನನ್ನ ಜೊತೆಗೆ ಮೈಸೂರು ಪ್ರತಾಪ್ ಅವರಿದ್ದಾರೆ. ಕಳೆದ ವಿಡಿಯೋದಲ್ಲಿ ಇವರ ಹೋರಿಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ರು. ಜಾತ್ರೆಗೆ ಯಾವ ರೀತಿ ಹೋರಿಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸಿದ್ರು. ಹಾಗೆ 5 ಜೊತೆ ಕಡೆಹಲ್ಲಿನ ಎತ್ತುಗಳನ್ನು ತುಂಬ ಪ್ರೀತಿಯಿಂದ ಸಾಕ್ತಾ ಇದ್ದಾರೆ. ಒಂದು ಜೊತೆ ಕಡೆಹಲ್ಲಿನ ಎತ್ತನ್ನು ಸಾಕೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ. ಅದರಲ್ಲಿ 5 ಜೊತೆ ಕಡೆಹಲ್ಲಿನ ಎತ್ತುಗಳನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಜಾತ್ರೆಗೆ ತುಂಬ ಚೆನ್ನಾಗಿ ತಯಾರಿ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಮೈಸೂರು ಪ್ರತಾಪ್ ಅವರು ಅವರ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ಆಗಿರ್ಬೋದು, ಹಾಗೆ ಅವರು ಬೆಳೆದು ಬಂದಂತಹ ಒಂದು ದಾರಿ ಆಗಿರ್ಬೋದು, ಹಾಗೆ ಅವರ ಒಂದು ಫ್ಯೂಚರ್ ಪ್ಲಾನ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಿಮ್ಮೊಟ್ಟಿಗೆ ಇವತ್ತು ಶೇರ್ ಮಾಡ್ತಾ ಇದ್ದಾರೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಬನ್ನಿ ಈಗ ಪ್ರತಾಪ್ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈಗ ಕಳೆದ ವಿಡಿಯೋದಲ್ಲಿ ನೀವು ನಿಮ್ಮ ಹೋರಿಗಳನ್ನ ತೋರಿಸ್ಕೊಟ್ಟಿದ್ರಿ. ನಮ್ಮ ವೀಕ್ಷಕರೆಲ್ಲ ತುಂಬಾ ಮೆಚ್ಕೊಂಡಿದ್ದಾರೆ. ಹಾಗೆ ನಿಮ್ಮ ಹೋರಿಗಳನ್ನೆಲ್ಲ ನೋಡಿ ತುಂಬಾ ಖುಷಿ ಪಟ್ಟು ಒಳ್ಳೆ ರೀತಿಯಾಗಿ ಕಮೆಂಟ್ಸ್ ಅನ್ನು ಕೂಡ ಮಾಡಿದ್ದಾರೆ. ನಿಮ್ಗೇನು ಅನಿಸ್ತು ಸರ್? ಮೇಡಮ್, ನನಗೇನು ಅನಿಸುತ್ತೆ ಅಂದರೆ ಇದು ಒಂದು ನಮ್ಮ ಫ್ಯಾಮಿಲಿ ಹಾಬಿ ಅನ್ಕೊಳ್ತೀವಿ. ನಾವು ಮಾಡ್ತಾ ಇದ್ವಿ. ನನ್ನನ್ನು ನೋಡಿ ಒಂದು 4 ಜನ ಒಂದು ಜೊತೆ ಸಣ್ಣ ಕರುನಾರ ಕಟ್ಲಿ ಅಂತ ತುಂಬಾ ಆಸೆ ನನಗೆ. ಅಭಿವೃದ್ಧಿ ಆಗ್ಲಿ ಹಳ್ಳಿಕಾರ್ ತಳಿ ಅನ್ನೋದನ್ನ ನಾನು ಆಸೆ ಪಡ್ತೀನಿ. ಕಳೆದ ವಿಡಿಯೋದಲ್ಲಿ ಪ್ರತಾಪ್ ಅವರು ನಿಮ್ಮೊಟ್ಟಿಗೆ ಹೇಳಿದ್ರು ಏನಂತಂದ್ರೆ, ಪ್ರತಾಪ್ ಏನು ಅಂತಂದ್ರೆ ಅವರನ್ನ ನೋಡಿ ಆಗಿರ್ಬೋದು, ಮತ್ತೆ ಬೇರೆಯವರು ಹೋರಿಗಳನ್ನ ಕಟ್ಟೋದನ್ನ ನೋಡಿ ಆಗಿರ್ಬೋದು, ನನಗೂ ಒಂದ್ ರೀತಿ ತುಂಬಾ ಕ್ರೇಜ್ ಬಂತು. ಹೋರಿಗಳನ್ನ, ಅದು ಕಡೆಹಲ್ಲಿನ ಎತ್ತುಗಳನ್ನ ಕಟ್ಟಬೇಕು ಅಂತ ತುಂಬಾ ಆಸೆ ಆಯ್ತು. ಸೊ ನಾನು ಕೂಡ ಹೋರಿಗಳನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಮುಂಚೆಯಿಂದನೂ ಕೂಡ ನಮ್ಮ ಒಂದು ಫ್ಯಾಮಿಲಿನಲ್ಲಿ ತಾತನ ಕಾಲದಿಂದನೂ ಕೂಡ, ಮುತ್ತಾತನ ಕಾಲದಿಂದನೂ ಕೂಡ ಹೋರಿಗಳನ್ನ ಸಾಕೊಂಡು ಬರ್ತಾ ಇರುವಂತಹ ಕುಟುಂಬ ಅಂತಾನೆ ಹೇಳಿದ್ರು. ಸರ್, ಈಗ ನೀವು ಈಗ ಹೋರಿಗಳನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದೀರಾ ಅಂತ ಹೇಳಿದ್ರೆ, ಈಗ ಮೈಸೂರು ಸಿಟಿನಲ್ಲಿ ತೀರಾ ಕಡಿಮೆ ಇದೆ ಅಂತ ಹೇಳಿದ್ರೆ ಹೋರಿಗಳನ್ನ ಸಾಕ್ತಾ ಇರೋದು. ಈಗ ನಿಮ್ಮನ್ನ ನೋಡಿ ನೆಕ್ಸ್ಟ್ ಈಗ ಹೋರಿಗಳನ್ನ ಕಟ್ಟೋದಕ್ಕೆ ಶುರು ಮಾಡ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಮೈಸೂರು ಸಿಟಿನಲ್ಲಿ ಯುವಕರು ಹೆಚ್ಚಾಗಿ ಹೋರಿಗಳನ್ನ ಸಾಕೋದಕ್ಕೆ ಇನ್ನ ನೆಕ್ಸ್ಟ್ ಅದು ಶುರು ಮಾಡ್ಲಿ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತ ಮೇಡಮ್, ನೀವು ಹೇಳ್ದಂಗೆ ಈಗ ನಾನು ನಮ್ಮ ತಾತ, ನಮ್ಮ ಅಪ್ಪ ಅವರು, ನಮ್ಮ ಚಿಕ್ಕಪ್ಪ, ನಂಗೆ ಫಸ್ಟ್ ಆಫ್ ಆಲ್ ನಮ್ಮ ಚಿಕ್ಕಪ್ಪ ಅವರೊಬ್ರು ಇದ್ರು, ಕೋವಿಡ್ ತಿರೋದ್ರು. ಅವ್ರ ಕೈಗುಣ ನೋಡಿ ನಂಗೆ ಕಲ್ತಿದ್ದು. ಅವ್ರನ್ನ ಈಗ ನೆನ್ಸ್ಕೊಳಕ್ ಇಷ್ಟಪಡ್ತೀನಿ ನಾನು. ಹಾಗಾಗಿ ನನ್ನನ್ನು ನೋಡಿ ನಮ್ಮ ಚಿಕ್ಕಪ್ಪರ ಹೆಸರು ರಾಜೇಂದ್ರ ಅಂತೇಳಿ, ಅವ್ರ ಕೈ ನೋಡಿ ಕಲ್ತಿದ್ದ ಎಲ್ಲಾನು. ಒಂದು ಹಗ್ಗ ಮುಗ್ದರ ಆಗ್ಬೋದು, ಒಂದು ತಿಂಡಿ ಕೊಡೋದಿರ್ಬೋದು, ಕೈ ತಿಂಡಿ ಇರ್ಬೋದು, ಎಲ್ಲ ನೋಡಿ ಕಲ್ತಿದ್ದು. ಅವ್ರು ಈ ಸಂದರ್ಭದಲ್ಲಿ ನೆನ್ಸ್ಕೊಳಕ್ ತುಂಬಾ ನೆನ್ಸ್ಕೊತೀನಿ, ಇಷ್ಟಪಡ್ತೀನಿ. ಹಾಗಾಗಿ ನನ್ನನ್ನು ನೋಡಿ ಒಂದು 4 ಜನ ಯುವಕರು ಕಟ್ಲಿ ಅನ್ನೋದೊಂದು ತುಂಬಾ ಆಸೆ. ನಮ್ಮ ದೇಶೀಯ ತಳಿ ಹಳ್ಳಿಕಾರು ಸ್ವಲ್ಪ ಬೆಳೀಲಿ, ಅಲ್ಪ ಸ್ವಲ್ಪ ನನ್ನ ಉಳಿಲಿ ಅನ್ನೋದು ನಂಗೊಂದು ತುಂಬಾ ಆಸೆ ಇದೆ. ಸರ್, ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ನಮ್ಗೆ ಇಂಟ್ರೊಡ್ಯೂಸ್ ಮಾಡಲಿಲ್ಲ. ಖಂಡಿತ ಮೇಡಮ್, ಈಗ ಮಾಡ್ತೀನಿ. ನಮ್ದು ಬಂದು ಮೈಸೂರು ಟೌನ್, KG ಕೊಪ್ಪಲ್ ಅಂತ ಹೇಳಿ, ಕಣ್ಣೇಗೌಡನ ಕೊಪ್ಪಲ್ ಅಂತ ಹೇಳಿ ನಮ್ಮ ಏರಿಯಾ ಹೆಸರು. ಅಲ್ಲಿ ನಮ್ದೊಂದು ಫ್ಯಾಮಿಲಿ ಇದೆ, ಮೆರವೇಗೌಡರ ಕುಟುಂಬ ಅಂತ ಹೇಳಿ ನಮ್ದೊಂದು ಫ್ಯಾಮಿಲಿ ಇದೆ. ಅವರ ಮೊಮ್ಮಗ ನಾನು. ನಮ್ಮ ತಂದೆ ಹೆಸರು ರವಿಗೌಡ ಅಂತೇಳಿ, ನನ್ನ ಹೆಸರು ಪ್ರತಾಪ್ ಅಂತೇಳಿ. ನಾನು ಆ ಹೆಸರನ್ನ ಉಳಿಸ್ಕೊಂಡ್ ಬರ್ಬೇಕು ಅನ್ನೋ ಒಂದು ಆಸೆಯಲ್ಲಿ ಇದನ್ನ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ ಮೇಡಮ್. ಓಕೆ. ಸರ್, ನಿಮ್ದು ಒಂದು ಜಾಯಿಂಟ್ ಫ್ಯಾಮಿಲಿನ ಸರ್? ಖಂಡಿತ ಮೇಡಮ್, ನಮ್ದು ಜಾಯಿಂಟ್ ಫ್ಯಾಮಿಲಿ. ನಮ್ಮ ತಂದೆಯವರು ದೊಡ್ಡವರು, ಅವ್ರ ಜೊತೆ 6 ಜನ ಅಣ್ಣ ತಮ್ಮದಿರು, ನಮ್ಮ ಅತ್ತೆ ಒಬ್ರು ಇದ್ದಾರೆ. ಒಟ್ಟು 7 ಜನ ಮಕ್ಕಳು. ಇವತ್ಗೂ ನಾವ್ ಏನೇ ಮಾಡ್ಲಿ ಒಟ್ಟಿಗೆನೆ ಮಾಡೋದು. ಒಂದ್ ಹಬ್ಬ ಮಾಡ್ಲಿ, ಒಂದ್ ಇಲ್ಲಿ ತೋಟದಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಎಲ್ಲ ಒಂದ್ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಕೊಂಡಾಗ್ಲಿ, ಒಂದೆಲ್ಲ ಟ್ರಿಪ್ ಹೋಗೋದಾಗ್ಲಿ, ಇವತ್ಗೂ ಎಲ್ಲಾನೇ. ಇವತ್ತು ನೋಡ್ಬೋದು ನೀವು, ನಮ್ಮ ಚಿಕ್ಕಮ್ಮ ಮಕ್ಕಳೆಲ್ಲ ಬಂದಿದ್ದಾರೆ ಇಲ್ಲೇ. ನಾನು ಬಂದಿದ್ದೀನಿ, ನೀವು ಎಸ್ಪೆಷಲಿ ನೀವು ಬಂದಿದ್ದೀರಾ ಅಂತ ಹೇಳಿದಷ್ಟೇ ಅವರೇ ಉಟ್ಕೊಂಡ್ ಬಂದಿದ್ದಾರೆ, ಮಕ್ಕಳು ಎಲ್ಲ ಬಂದಿದ್ದಾರೆ. ಒಂದು ಖುಷಿ ಎಲ್ಲ ಬಂದು ಹೋಗೋದು. ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರೋದು ಒಂದ್ ರೀತಿ ಖುಷಿ ಅಂತ ಅನ್ಸುತ್ತೆ. ತುಂಬಾ ಖುಷಿ ಮೇಡಮ್, ಎಲ್ಲದಕ್ಕೂ ಭಾಗಿಯಾಗ್ತಾರೆ ಎಲ್ಲರೂ. ಮಾತ್ರ ಗೊತ್ತಿರುತ್ತೆ ಆ ಖುಷಿ ಏನು ಅಂತ. ಹೇಳಿ ಸರ್. ಖಂಡಿತ ಮೇಡಮ್, ಈಗ ಒಂದು ಎಲ್ಲರೂ ಹೋಗಕ್ ಆಗ್ಬೋದು. ಆಮೇಲೆ ಸಪೋರ್ಟ್, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಪೋರ್ಟ್ ಇಲ್ಲದೆ ಯಾರು ಏನೂ ಮಾಡಕ್ ಆಗಲ್ಲ. ನಾನು ಇಷ್ಟು ಮಾಡ್ತೀನಿ ಅಂದ್ರೆ ನಮ್ಮ ತಂದೆ ಆಗ್ಬೋದು, ನಮ್ಮ ಚಿಕ್ಕಪ್ಪದಿರು ಆಗ್ಬೋದು, ಮನೆಯಲ್ಲಿ ನಮ್ಮ ಅಜ್ಜಿದಿರು, ನಮ್ಮ ಚಿಕ್ಕಮ್ಮದಿರು ಎಲ್ಲಾರು ಒಂದಕ್ಕೊಂದು ಸಪೋರ್ಟ್ ಮಾಡ್ತಾರೆ. ನೆನ್ನೆ ಎಲ್ಲ ಕೊಮ್ಮೆ ಮಾಡಿದ್ವಿ ಎಲ್ಲ ಹೋರಿಗಳಿಗೆ. ನಮ್ಮ ಚಿಕ್ಕಮ್ಮದಿರು ನಮ್ಮೆಲ್ಲ ಸೇರಿ ಎಲ್ಲ ಅಡುಗೆ ಮಾಡಿ ಇಲ್ಲಿಗೆ ಕಳ್ಸಿಕೊಟ್ರು. ಇಲ್ಲಿ ಯಾರು ಮಾಡಲ್ಲ, ಬಿಸಿ ಇರ್ತಾರೆ ಅಂತೇಳಿ. ಅಲ್ಲಿಗೆ ತಗೊಂಬರಕ್ಕೆ ಒಬ್ರು ಚಿಕ್ಕಪ್ಪ, ಇನ್ನು ನೋಡಕ್ ಒಬ್ರು ಚಿಕ್ಕಪ್ಪ ಬರ್ತಾರೆ. ಹಂಗೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದರೆ ನಾವೊಂದೇನೋ ಒಂದು ಸಾಧಿಸಕ್ಕೆ ಅನುಕೂಲ ಆಗುತ್ತೆ. ಹೌದು. ಈಗ ನಿಮ್ಮ ಮನೆಯಲ್ಲೂ ಕೂಡ ಹೋರಿಗಳಿಗೆ ನೀವು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿರೋ ಅಷ್ಟೇ ಪ್ರೀತಿ ಮತ್ತೆ ಎನ್ಕರೇಜ್ಮೆಂಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಮೇಡಮ್, ಎಂಕರೇಜು ಸಪೋರ್ಟಿವ್ ಇಲ್ಲ ನಾವೇನು ಮಾಡಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರಂತೂ ಇಷ್ಟು ಹೆಚ್ಚು ಕಟ್ಕೊಂಡೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಸೊ ಖಂಡಿತ ಖುಷಿ ಆಯ್ತು ಸರ್, ನೀವು ಇಂಥ ಒಂದು ತುಂಬ ಕುಟುಂಬದಲ್ಲಿ ಇದ್ದು ಮತ್ತೆ ನಮ್ಮ ಹೋರಿಗಳ ಬಗ್ಗೆ, ಹಳ್ಳಿಕಾರ್ ಹೋರಿಗಳ ಬಗ್ಗೆ ಇಷ್ಟೊಂದು ಪ್ರೀತಿಯಿಂದ ಸಾಕ್ತಾ ಇರೋದು ಖಂಡಿತ ಖುಷಿ ಅಂತ ಅನಿಸ್ತು ನಮಗೂ ಕೂಡ. ಮತ್ತೆ ಸರ್, ಈಗ ಹಳ್ಳಿಕಾರ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
ಮೇಡಮ್ ಹಳ್ಳಿಕಾರ್ ಬಗ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ, ನಮ್ಮ ದೇಶೀಯ ತಳಿ ಅದನ್ನ ಈಗೆಲ್ಲೋ ಬೆಳ್ಳಿ ಎಣಿಕೆಯಲ್ಲಿ ಆಗ್ಬಿಟ್ಟಿದೆ ನೋಡ್ತಾ ಇರೋದು ನಾವು. ಜಾತ್ರೆಗಳು ಬಿಟ್ರೆ ನಾವು ಇನ್ನೆಲ್ಲೂ ನೋಡಕ್ ಆಗ್ತಾ ಇಲ್ಲ. ಅದನ್ನ ನಾನು ಏನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯುವಕರು ನಾವೇನು ತುಂಬಾ ದೊಡ್ಡ ಕಟ್ಕೊಂಡು ಹಾಗೆ ಸಣ್ಣ ಪುಟ್ಟ ಹಸು ಕರುಗಳು ಕಟ್ಟಿದ್ರೆ ಅಭಿವೃದ್ಧಿ ಆಗುತ್ತವೆ, ಒಂದಕ್ಕೊಂದು ಸೇರ್ಕೊಳ್ಳುತ್ತೆ. ಆದಷ್ಟು ಟ್ರೈ ಮಾಡಿ ಒಂದು ಕರು ಒಂದು ಹಸು ಕಟ್ಕೊಳ್ಳೋಕ್ಕೆ ನಮ್ಮ ದೇಶೀಯ ತಳಿ ಉಳಿಲಿ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ. ಹಳ್ಳಿಕಾರ್ ನಮ್ಮ ಒಂದು ದೇಶೀಯ ತಳಿ. ಈ ತಳಿಯನ್ನು ಉಳಿಸ್ಬೇಕು. ಓರಿಯನ್ನು ಕಟ್ಟೋದು ಮತ್ತು ಸಾಕೋದು ಕಷ್ಟ ಅಂತ ಅನ್ಸಿದ್ರೆ ಹಳ್ಳಿಕಾರ್ ಹಸುಗಳನ್ನಾದರೂ ಮನೆ ಹತ್ರ ಕಟ್ಕೊಳ್ಳಿ, ಮನೆ ಹತ್ರ ಸಾಕಿ. ಇದರ ಒಂದು ಸಂತತಿ ಏನಿದೆ ಇದು ಉಳಿಯುತ್ತೆ ಮತ್ತು ಬೆಳೆಯೋದಕ್ಕೆ ಕಾರಣ ಆಗುತ್ತೆ ಅನ್ನುವಂತಹ ಒಂದು ಮಾತನ್ನು ಪ್ರತಾಪ್ ಅವ್ರು ಹೇಳ್ತಾ ಇದ್ದಾರೆ. ಸರ್, ಈಗ ರೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕಂತಂದರೆ ರೇಸ್ ಬಗ್ಗೆ ಕೆಲವರು ಪಾಸಿಟಿವ್ ಆಗಿ ಹೇಳ್ತಾರೆ, ಕೆಲವರು ನೆಗೆಟಿವ್ ಆಗಿ ಹೇಳ್ತಾರೆ. ಅಂದರೆ ಈಗ ಅದ್ರ ಬಗ್ಗೆ ಎಲ್ಲರೂ ಒಂದೇ ರೀತಿ ಅಭಿಪ್ರಾಯ ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಬ್ಬೊಬ್ಬರು ಅಭಿಪ್ರಾಯ ಒಂದೊಂದು ರೀತಿಯಾಗಿರುತ್ತೆ. ಈಗ ನಿಮ್ಮ ಅಭಿಪ್ರಾಯ ಏನು ಸರ್? ಖಂಡಿತ ಮೇಡಮ್, ನೀವು ಹೇಳ್ದಂಗೆ ಅವ್ರು ನೆಗೆಟಿವ್ ಮಾತಾಡ್ತಾರೆ, ಪಾಸಿಟಿವ್ ಮಾತಾಡ್ತಾರೆ. ನೆಗೆಟಿವ್ ತಗೊಂಡ್ರೆ ನೆಗೆಟಿವ್ ಆಗಿರುತ್ತೆ, ಪಾಸಿಟಿವ್ ಆಗಿ ತಗೊಂಡ್ರೆ ಪಾಸಿಟಿವ್ ಆಗಿರುತ್ತೆ. ಈ ರೇಸ್ ಮಾಡೋದು ಒಂದು ರೀತಿ ಒಳ್ಳೇದು, ಒಂದು ರೀತಿ ಕೆಟ್ಟದ್ದು ಅಂತಾನೆ ಎಲ್ಲ ಹೇಳ್ತಾರೆ. ಒಂದು ರೀತಿ ಏನಕ್ಕೆ ರೇಸ್ ಮಾಡ್ತಾರೆ ಅಂದರೆ, ಈ ಕಟ್ಟಿದವರು ದನ ಕಟ್ತಾರೆ, ಯೂತ್ಸ್ ಎಲ್ಲ ಮೇಲ್ ಬಂದಿದ್ದಾರೆ. ಯಾರ ಮನೇಲಿ ದನ ಇರ್ತಾ ಇರಲಿಲ್ಲ, ಇವತ್ತು ಅವ್ರ ಮನೇಲಿ 1 ಕರು 2 ಕರು ದನ ಇದ್ದಾವೆ. ರೇಸ್ ಮಾಡೋದು ಅಷ್ಟೇ ಒಳ್ಳೇದು. ಕೆಲವು ಫ್ಯಾಮಿಲಿಲಿ ಹಿರಿಕರು ಏನಂತಾರೆ, ನೋಡಪ್ಪ ನೀವು ಹೊರಗಡೆ ಹೋಗ್ತೀಯ, ಅದು ಮಾಡ್ತೀಯ ಇದು ಮಾಡ್ತೀಯ ಅಂದ್ಕೊಂಡು ಈಗ ರೇಸ್ ದನ ಕಟ್ಟಬೇಡ ಅಂತ ಸ್ವಲ್ಪ ಟೈಟ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಜನ ಕಟ್ತಾ ಇಲ್ಲ, ಸ್ವಲ್ಪ ಜನ ಕಟ್ತಾರೆ. ರೇಸ್ ಮಾಡೋದ್ರಿಂದ ಜನಗಳು ಒಂದೊಂದು ಕರು 2 ಕರು ಕಟ್ತಾರೆ, ಹೋರಿಗಳು ಕಟ್ತಾರೆ. ಸ್ವಲ್ಪ ನಮ್ಮ ದೇಶದ ಹೇಳಿ ಅಭಿವೃದ್ಧಿ ಆಗತ್ತೆ ಅಂತ ಯೂತ್ಸ್ ಏನ್ ಬರ್ತಾ ಇದಾರೆ, ನೀವು ಹೇಳಂಗ್ 7th 8th ಕರೆಕ್ಟ್ ನೀವು ಹೇಳಿದ್ದು, ಅಲ್ಲಿಂದನೇ ಕರುಗಳು ಕಟ್ಟಕ್ಕೆ ಶುರು ಮಾಡಿದ್ದಾರೆ. ಈಗ ಅವರೇ ಬೆಳ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಹಿಂದೆ ಪೀಳಿಗೆ ಇನ್ನೂ ಕಟ್ತಾರೆ, ಆಗ ಇನ್ನೂ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ತುಂಬ ಇನ್ನೂ ಅಭಿವೃದ್ಧಿ ಆಗಿ ನಮ್ಮ ದೇಶೀಯ ತಳಿ ಇನ್ನೂ ಉಳಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಮೈಸೂರು ಸುತ್ತಮುತ್ತ ಆಗಿರ್ಬೋದು ಮತ್ತು ನಮ್ಮ ಬೆಂಗಳೂರು ಸುತ್ತಮುತ್ತ ಆಗಿರ್ಬೋದು, ಸೊ ಎಲ್ಲ ಕಡೆಯಿಂದನೂ ಸೇರಿ ನಿಮ್ಮ ಒಂದು ಗುಂಪಿನ ಕಡೆಯಿಂದ ಆಗಿರ್ಬೋದು, ಈಗ ಹಳ್ಳಿಕಾರನ್ನ ಉಳಿಸೋದಕ್ಕೆ ಮತ್ತು ಬೆಳೆಸೋದಕ್ಕೆ ಸೊ ಮುಂದಿನ ಒಂದು ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಕಾರ್ಯವೈಖರಿಯನ್ನು ನೀವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸರ್? ಮೇಡಮ್, ಈಗ ಹೋರಿ ಕಟ್ತಾ ಇದೀವಿ, ನಾವೊಂದು ಫ್ಯೂಚರ್ ಪ್ಲಾನ್ ಇದೆ. ಒಂದು ತೋಟ ಮಾಡಿ, ತೋಟದಲ್ಲಿ ಒಂದು 4 ನಾಟಿ ಹಸು, ಒಂದು ಬೀಜದ ಹೋರಿ, 2 ಜೊತೆ ಕಸಿ ಎತ್ತುಗಳು ಯಾವಾಗಲೂ ಇರಬೇಕು ಅಂತ ನನ್ನನ್ನು ನೋಡೋದು 4 ಜನ ಕಟ್ಲಿ ಅನ್ನೋಕ್ಕೆ ಒಂದು ಆಸೆ ಮಾಡ್ತೀನಿ ಮೇಡಮ್. ಓಕೆ, ಸೊ ಈಗ ಬೀಜದ ಹೋರಿಯನ್ನು ಕಟ್ಟುವಂತಹ ಒಂದು ಪ್ಲಾನ್ ಇದೆ. ಖಂಡಿತ ನೆಕ್ಸ್ಟ್ ಒಂದು ಫ್ಯೂಚರ್ ಸ್ವಲ್ಪ ದಿನ ಆದ್ಮೇಲೆ ಒಂದು ತೋಟ ತಗೊಂಡು ತೋಟದಲ್ಲಿ ಕಟ್ಟಬೇಕು, ಇಲ್ಲಿ ಲೇಔಟ್ ಅಲ್ಲಿ ಬೇಡ ಅಂತ ಹೇಳಿ. ಬೇಡ ಅಂತ, ಸೊ ಇದಕ್ಕೆ ಅಂತ ಒಂದು ತೋಟ ತಗೊಂಡು ಅಲ್ಲಿ ಮಾಡ್ತೀರಾ ನೆಕ್ಸ್ಟ್? ಖಂಡಿತ ಮೇಡಮ್, ಖಂಡಿತವಾಗ್ಲೂ. ಸೊ ಫ್ಯೂಚರ್ ಅಲ್ಲಿ ಇದಕ್ಕೆ ಅಂತಾನೆ ಒಂದು ತೋಟವನ್ನ ಮಾಡಿ, ಸೊ ಅಲ್ಲಿ ಹಳ್ಳಿಗಾರ ಹೋರಿಗಳನ್ನ ಕಟ್ಟಿ ಬೀಜದ ಹೋರಿಯನ್ನು ಕೂಡ ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಬೀಜದ ಹೋರಿಯನ್ನ ಕಟ್ಟಿದ್ರೆ ಈಗ ಸುತ್ತಮುತ್ತಲಿ ಇರುವಂತಹ ಒಂದು ನಾಟಿ ಹಸುಗಳಿಗೆ ಕ್ರಾಸಿಂಗ್ ಅವಕಾಶ ಮಾಡ್ಕೊಡ್ತೀರಾ? ಖಂಡಿತ, ಹೌದು ಮೇಡಮ್. ಸೊ ಓಕೆ, ಸೊ ಆದಷ್ಟು ಬೇಗ ನಿಮ್ಮ ಒಂದು ಫ್ಯೂಚರ್ ಪ್ಲಾನ್ಸ್ ಏನಿದೆ ಎಲ್ಲವೂ ಕೂಡ ಸಕ್ಸಸ್ ಆಗಲಿ. ಸೊ ನೀವು ತೋಟ ತೊಗೊಂಡಿದ್ದಾದ್ಮೇಲೆ ಖಂಡಿತವಾಗ್ಲೂ ಬಂದು ಮತ್ತೆ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈಗ ಮುಡುಕುತೊರೆ ಜಾತ್ರೆ ಬೇರೆ ಈಗ ಸದ್ಯದಲ್ಲೇ ಶುರು ಆಗ್ತಾ ಇದೆ ಸರ್. ಈಗ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡಬೇಕು ಅಂತ ಇದ್ದಾರೆ ಸರ್, ಈಗ ಇನ್ವೈಟ್ ಮಾಡಿ. ಒಂದು ನಿಮಿಷ ಇಟ್ಬಿಡ್ತೀನಿ. ಸ್ನೇಹಿತೆ ನಮಸ್ತೆ, ನಾನು ನಿಮ್ಮನೆ ಮಗ ಮೈಸೂರು ಪ್ರತು ಮಾತಾಡೋದು. ನಮ್ಮದು ಮನೆ ಬಂದು ಮೈಸೂರು ಟೌನ್ KG ಕೊಪ್ಪಲ್, ಮೆರವೇಗೌಡರ ಕುಟುಂಬ ನಮ್ಮದು. ಶನಿವಾರ ಸಂಜೆ, ಇದೇ ಫೆಬ್ರವರಿ 10ನೇ ತಾರೀಕು ಶನಿವಾರ ಸಂಜೆ 5 ಗಂಟೆಗೆ ಹೋರಿಗಳ ಮೆರವಣಿಗೆ ಇದೆ. ಖಂಡಿತ ಎಲ್ಲರೂ ಬಂದು ಸ್ನೇಹಿತರೆ, ಒಬ್ಬರನ್ನ ಕರೆದಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಹೋರಿಗಳ ಮೆರವಣಿಗೆ ಯಶಸ್ವಿಗೊಳಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮುಡುಕುತೊರೆ ಜಾತ್ರೆ ಈ ಒಂದು ಭಾಗದಲ್ಲಿ ಒಂದು ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ಸಾಕಷ್ಟು ದನ ಸೇರುತ್ತೆ, ಹಾಗೆ ಸಾಕಷ್ಟು ಜನ ಸೇರುತ್ತಾರೆ ಅಂತಲೇ ಹೇಳ್ಬೋದು. ಸೊ ತುಂಬ ದೊಡ್ಡ ಮಟ್ಟದಲ್ಲಿ ನಡೆಯುವಂತಹ ಒಂದು ಜಾತ್ರೆ. ಸೊ ಈ ಒಂದು ಜಾತ್ರೆಯಲ್ಲಿ ಇವರು ಒಂದು ಹೋರಿಗಳ ಒಂದು ಮೆರವಣಿಗೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಹಾಗೆ ಒಂದು ವಾರ ಪೂರ್ತಿ ಜಾತ್ರೆನಲ್ಲಿ ಇರ್ತಿರಲ್ಲ ಸರ್? ಖಂಡಿತ. ಸೊ ಒಂದು ವಾರ ಪೂರ್ತಿ ಆ ಜಾತ್ರೆನಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಹೆಚ್ಚಿನ ಜನ ಇವರ ಒಂದು ಹೋರಿಗಳ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಮೈಸೂರಿನ ಸುತ್ತಮುತ್ತ ಇರುವಂಥವ್ರಾಗಿರ್ಬೋದು, ಹಾಗೂ ಬೆಂಗಳೂರು ಭಾಗದಿಂದ ಈ ಒಂದು ಮುಡುಕುತೊರೆ ಜಾತ್ರೆಗೆ ಬರುವಂಥವ್ರಾಗಿರ್ಬೋದು, ಸಾಕಷ್ಟು ಜನ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಒಂದು ಮೆರವಣಿಗೆನ ಯಶಸ್ವಿಯನ್ನಗೊಳಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮುಡುಕುತೊರೆ ಜಾತ್ರೆಗೆ ಸಾಕಷ್ಟು ಜನ ಬಂದು ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ, ನನಗೂ ಏನಾದರೂ ಸಮಯ ಸಿಕ್ಕಿದ್ರೆ ಬರೋದಕ್ಕೆ ಸಾಧ್ಯ ಆದರೆ ಖಂಡಿತವಾಗ್ಲೂ ಜಾತ್ರೆಗೆ ಬರೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಮೇಡಮ್, ಈ ಬಿಸಿಲಿಗೆ ನೆರಳಿಗೆ ಇಲ್ಲೇ ಕಟ್ಟಕ್ಕೆ ಹೊಸದಾಗಿ ಮಾಡಿಸಿದ್ದೆ. ಹ್ಞೂ ಮೇಡಮ್, ಇದು ದೇವರಿಗೆ ಅಂತಲೇ ಗಾಡಿ ಮಾಡಿಸಿದ್ವಿ.
ಇದು ವರ್ಷಕ್ಕೆ ಒಂದ್ 2 ಸರಿ ತೆಗಿಯೋದು. ಸ್ಟಾರ್ಟ್ ಆಗಿದೆ. ಹೌದು ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಪ್ರತಾಪ್, ಪ್ರವೀಣ್, ಪ್ರಮೋದ್, ಪ್ರಕೃತಿ ಅಂತ ಹೇಳಿ ಎಲ್ಲ ಪಿ ಇಂದನೇ ಎಲ್ಲ ನೇಮು. ಇದು ವರ್ಷಕ್ಕೆ ಒಂದೇ ಸರಿ ಮೇಡಮ್ ತೆಗಿಯೋದು. 2 ಸಾರಿ ಶಿವರಾತ್ರಿಗೆ ಒಂದಿನ ಕಟ್ತೀವಿ. ನಮ್ಮ ಹತ್ರ ಯಾವ ಊರು ಇರ್ತವೆ ಆ ಊರಿಗೆ ಶಿವರಾತ್ರಿಗೆ ಒಂದಿನ, ಯುಗಾದಿಗೆ ಒಂದಿನ ಕಟ್ತೀವಿ. ಅಲ್ಲೇ ನಮ್ಮ ಏರಿಯಲ್ಲಿ KG ಕೊಪ್ಪಲನೇ ನಮ್ಮ ಅಕ್ಕಪಕ್ಕದ ರೋಡ್ ನಮ್ಮೆಲ್ಲ ಗೊತ್ತಿರೋರನ್ನೇ ನಾವು ದೇವ್ರದ್ದು ಮಾದೇಶ್ವರನ ದೇವರನ್ನ ಮೆರವಣಿಗೆ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಅಂತಾನೆ ಹೋದ್ ಸರಿ ನೈಟ್ ಅಂಡ್ ನೈಟ್ ಮಾಡ್ತೀನಿ. 2 days ಅಲ್ಲಿ ಗಾಡಿನ ಬೇಕು ಅಂದ್ರು, ಯಾರೋ ಕೊಡ್ತೀನಿ ಕೊಡ್ಲಿಲ್ಲ ಅಂದ್ರು, ನಾನೇ ಕೊಡ್ತೀನಿ ಅಂತ ಹೇಳಿ ಹೋರಿಗಳಿದ್ವು ಒಂದ್ ಗಾಡಿ ಇರ್ಲಿಲ್ಲ, ಕ್ಲೀನ್ ಆಗಿರೋದು. ನೈಟ್ ಅಂಡ್ 2 days ಅಲ್ಲಿ ಮಾಡಿಸಿ ದೇವರಿಗೆ, ನಮ್ಮನೆ ದೇವರೇ ಮಾದೇಶ್ವರ ಅಂತ ಹೇಳಿ 2 nights ಅಲ್ಲಿ ಮಾಡಿಸಿ ಕಟ್ಸಿದ್ವಿ. ಶಿವರಾತ್ರಿ ಯುಗಾದಿಗೆ 2 ದಿನ ಅಲ್ಲಿ ನಮ್ಮ ಏರಿಯಾದಲ್ಲಿ ಗಾಡಿ ಕಟ್ತೀವಿ. ಹಾಗಾಗಿ ಅಲ್ಲಿ ಕಟ್ಬಿಟ್ರೆ ತಂದು ನಿಲ್ಲಿಸ್ಬಿಡ್ತೀನಿ. ಇಲ್ಲಿದೆ ಇನ್ನೆಷ್ಟು ವರ್ಷನೇ ತೆಗೆಯೋದು ಈಚೆಗೆ ಇದನ್ನ 2 ತೆಗಿತೀವಿ. ಬೇಕು ಅಂದ್ರೆ ಮನೆಯವ್ರು ಬಂದಾಗ ಮಕ್ಕಳೆಲ್ಲ ಕೂಡ್ಸ್ಕೊಂಡು ಇಲ್ಲೇ ಒಂದು ರೌಂಡ್ ಹಾಕೊಂತೀವಿ, ತಿರ್ಗಾಡ್ಕೊಂಡು ಇಲ್ಲಿ ಇಟ್ಕೊಂಡಿದ್ವಿ. ಸೊ ಮುಂದಿನ ದಿನಗಳಲ್ಲಿ ಸ್ನೇಹಿತರು ಮತ್ತೆ ನಿಮಗೆ ಆಪ್ತರು ಕೇಳಿದ್ರೆ ಈಗ ಮೆರವಣಿಗೆ ಆಗಿರ್ಬೋದು, ಈಗ ಬಂಡಿಯನ್ನು ಕೊಡೋದಾಗಿರ್ಬೋದು, ವ್ಯವಸ್ಥೆನ ಮಾಡ್ಕೊಡ್ತೀರಾ ಮೈಸೂರು ಸುತ್ತಮುತ್ತ? ಖಂಡಿತ ಹೌದು ಮೇಡಮ್. ಅದಕ್ಕೆ
ಇದು ಮೈಸೂರು ಪ್ರತಾಪ್ ಅವರ ಒಂದು ಪರಿಚಯ ಆಗಿರ್ಬೋದು, ಮತ್ತು ಅವರು ಹೋರಿಗಳ ಬಗ್ಗೆ ಹೇಳಿದಂತಹ ಒಂದು ಮಾತುಗಳಾಗಿರ್ಬೋದು, ಹಾಗೆ ಜಾತ್ರೆಗೆ ಇನ್ವೈಟ್ ಮಾಡಿರೋದಾಗಿರ್ಬೋದು. ಸೊ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ನನ್ನ ಜೊತೆ ಶೇರ್ ಮಾಡಿದ್ದಾರೆ. ಸೊ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಹಾಗಾದರೆ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಸೊ ಅಲ್ಲಿವರೆಗೂ